ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ. ಅದು ಚರ್ಚೆ ಮಾಡೋದು ಒಂದು. ನೀವು ಫಸ್ಟ್ ಪ್ರಶ್ನೆ, ಯಾವುದೇ ಪರಿಸ್ಥಿತಿನ ಬಿ ಜೆ ಪಿ ಇರೋಲ್ಲ. ಬಿ ಜೆ ಪಿಯಲ್ಲೇ ನಾವು ಮುಂದುವರಿತೇವೆ. ಯತ್ನಾಳ್ ಅವರು ಬಿ ಜೆ ಪಿ ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟೋ ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡೋ ಅನಿಸ್ತದೆ. ಬಟ್ ನಾವು ಭಾರತೀಯ ಜನತಾ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ. ಬೇರೆ ಪಕ್ಷ ಕಟ್ಟುವ ನಮ್ಮ ವಿಶ್ವಾಸ ಇದೆ. ಅದು ಚರ್ಚೆ ಮಾಡ್ತೀವಿ. ಅದು ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ ಬಿ ಜೆ ಪಿ ಆರ್ ಎಸ್ ಎಸ್ ಅದ ಸಾಕು, ಬೇರೆದು ಜೋಡ್ತಿಲ್ಲ. ಅಂದ್ರೆ ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೇವೆ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದ್ವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಅವ್ರು ಮನವಿ ಮಾಡ್ಕೋತೀನಿ. ಅವ್ರ ಪಕ್ಷ ಮುಜುಗರ ಕೊಡುತ್ತೆ. ನನಗೆ ಗೊತ್ತಾ, ಒಂದು ಸ್ವಲ್ಪ ಹಿಂದಿನ ಭಾಷಣಗಳು ತೆಗೆದ ಭಾಷಣಗಳು ಯಾರ್ಯಾರು ಹೇಳ್ತಾರಲ್ಲ, ಹೇಗೆ ಯತ್ನಾಳ್ ಬಗ್ಗೆ ತಪ್ಪು ಮಾತಾಡ್ತಲ್ಲ, ಅವರು ಹಿಂದೆ ಮಾತಾಡಿದ ಸ್ವಲ್ಪ ಅವ್ರ ಕ್ಲಿಪಿಂಗ್ ತೆಗೀರಿ. ಎದಿ ಬಡವ ಮಾತಾಡೋರು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಕಾಕ, ಮುಂದಿನ ಮುಖ್ಯಮಂತ್ರಿ ಮಾಡಿದ್ರು ಅವರೇ ಮಾತಾಡಿದ್ರು. ಸ್ವಲ್ಪ ಹಿಂದಿ ಕ್ಲಿಪಿಂಗ್ ತೆಗೆದು ನೋಡಿ. ಗೋಕಾಕ್ ಭಾಷೆದಾಗ ವಿಶೇಷ ಗೋಕಾಕು ಮತ್ತು ಸಂಖ್ಯೆ ಭಾಷೆ ತೆಗೆದು ನೋಡ್ರಿ. ನಾವು ಅದ್ರ ಬಗ್ಗೆ ಅವ್ರ ಸಮಾಜದ ಬಗ್ಗೆ ಮಾತಾಡಲ್ಲ. ಒಂದೇ ಸಮಾಜ, ಒಂದು ಪಕ್ಷ ಸೀಮಿತ ಅಂತ ಯಾವುದೇ ಸಮಾಜ ಒಂದೇ ಪಕ್ಷ ಅಂತ ತೋರಿಸೋದು ತಪ್ಪಾಗ್ತದೆ. ಯಾಕೆ ರಾಜಕೀಯ ಬೇರೆ ಇರ್ತದೆ, ಸಮಾಜ ಸೇವೆ ಬೇರೆ ಇರ್ತದೆ. ಸರ್, ಈಗ ಯತ್ನಾಳ್ ಅವರು ಪಕ್ಷದಿಂದ ಹೊರಗೆ ಹಾಕಿದ್ವಿ. ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತದೆ. ಯಾರಂತ ಚರ್ಚೆ ಆಗ್ತದೆ? ಯಾರಂತ ಹೇಳ್ರಿ. ಯಾರು ಹೇಳ್ರಿ, ಹೆಸರು ಹೇಳ್ರಿ. ಮತ್ತು ಉತ್ತರ ಅದನ್ನು ಕ್ವಶನ್ ಮಾರ್ಕ್ ಮಾತಾಡ್ಬೇಡಿ. ನೀವು ಯಾಕೆ ನೀವೇ ವಿಕೆಟ್ ಹೋಗ್ಯಾಕೆ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ಯತ್ನಾಳ್ ಆಗಬಾರ್ದು. ಅದೊಂದು ದುರ್ದೈವ. ಯತ್ನಾಳ್ ಆಗ್ತಿರ್ಕಿಲ್ಲ. ಅತಿ ಶೀಘ್ರ ಅದು ಸರಿಪಡಿಸ್ತೇವೆ. ಯತ್ನಾಳ್ ಅವರು ಉಚ್ಚಾಟನೆ 100% ಹಿಂದೆ ಬಿಡ್ತಾರೆ. ಈ ಸಂದರ್ಭ ಇಚ್ಛೆ ಪಡ್ತೇವೆ. ನೋಡೋಣ, ಕಾಲದ ಸಮಯ ಹೇಳ್ತದೆ. ಅದು ಈ ಸದ್ಯ ಎಲ್ಲ ನೋಡೋಣ. ನಾಳೆ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ಕೊಟ್ಟಾರೆ. ನೋಡೋಣ. ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದೆ ಮಾತಾಡೋದು ಪ್ರತಿ ಶಬ್ದ ನಾನು ಪದ್ಧತಿ ಇದನ್ನು ಅದು ನೀವು ಅರ್ಥ ಮಾಡ್ಕೊ. ಪದೇ ಮುಜುಗರ ಮಾಡಬೇಡಿ. ಅದು ನೀವು ವಿಚಾರ ಮಾಡಬೇಕು. ಸರ್, ನೀವು ಚಿತ್ರದುರ್ಗ ಸ್ವಾಮೀಜಿ ಅವ್ರಿಗೆ ಕರೆ ಮಾಡಿ ಏನಾದ್ರು ಮಾತಾಡಿ? ಏನೋ ನ್ಯೂಸ್ ಬರ್ತಾ ಇತ್ತು, ನಿಜಾನೋ ಸುಳ್ಳು ಗೊತ್ತಿಲ್ಲ. ಯಾವ ಸಮಯ ಭಾಳ ಸಮಯ ಚಿತ್ರ ಭಾಳ ಮಟ್ಟದ ಯಾವ ಸಮಯ ಅರ್ಥ ಇಲ್ಲ. ಯತ್ನಾಳ್ ಅವ್ರ ಪರವಾಗಿ ನೀವು ಮಾತಾಡ್ರಿ ಅಂತ ನೋಡ್ರಿ. ಯತ್ನಾಳ್ ಅವರು ಲಿಂಗಾಯತ್ ಮಠ ಕಟ್ಟಾಡ್ತಾರೆ. ನಾವು SC OBC ಮಠ ನಾ ತಿರುಗಾಡ್ತೀನಿ. ಈಗ ಅವರು ಯತ್ನಾಳ್ ಲಿಂಗಾಯತ್ ಮಠ ತಿರುಗಾಡಿ ನಾವು ಮೊನ್ನೆ ಬೆಂಗಳೂರು ತೀರ್ಮಾನ ಇದೆ. ಲಿಂಗಾಯತ್ ಮಠಕ್ಕೆ ಅವ್ರು ತಿರುಗಾಡಬೇಕು. ನಾನು, ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ SC OBC ಮಠಕ್ಕೆ ನಾವು ತಿರುಗಾಡ್ತಾ ಮಾಡ್ತೀವಿ. ಇಷ್ಟೇ. ಅವ್ರಿಗೆ ನಮ್ಮ ಸಂಬಂಧ ಇಲ್ಲ. ಅದು ನೀವು ಹಿಂದಿ ಕ್ಲಿಪಿಂಗ್ ಅದ ಅರ್ಥ. ಹಿಂದಿ ಕ್ಲಿಪಿಂಗ್ ನೋಡ್ರಿ. ಎದಿ ಬಿಡ್ಕೊಂಡು ಮಾತಾಡಿದ್ರು. ಯತ್ನಾಳ್ ಮಾಡ್ಕೊಂಡಿದ್ರು. ಮೂರನೇ ಕುಣಿಸುತ್ತಿದ್ರು ಅವರು. ಅದ್ರ ಬಗ್ಗೆ ನಾವು ಚರ್ಚೆ ಬೇಡ. ನಮ್ಮ ಒಳ್ಳೆ ಒಬ್ಬ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ದರು. ಉಚ್ಚಾರಣ ದುರ್ದೈವ. ಅತಿ ಶೀಘ್ರದಲ್ಲಿ ಡ್ರಾಪ್ ಮಾಡಿಕೊಂಡು ಹಿಂದೆ ಪಡೆದು ಮತ್ತೆ ಭಾರತೀಯ ಜನತಾ ಪಕ್ಷ ಮಾಡಿಕೊಡ್ತಾರೆ. ನಮ್ಮ ಪೂರ್ಣ ವಿಶ್ವಾಸ ಇದೆ. ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ಅದು ನಮ್ಮ ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧತೆವೆ. ಸರ್, ಇವಾಗ ನಿಮ್ ಗೆಲುವಿತ್ತು ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸ್ಬೇಕಂತ. ಬಟ್ ಆದ್ರೆ ಹೈಕಮಾಂಡ್ ಅವ್ರನ್ನ ಮುಂದುವರೆದು ದೃಷ್ಟಿಕೋನದಿಂದ ಯತ್ನಾಳ್ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿದ್ರು. ನೀವು ವಿಚಾರ ಮಾಡಿದ್ರೆ ನೀವು ವಿಚಾರದ ಎದಕ್ಕೆ ಉಚ್ಚಾರ ಮಾಡಿದ್ರೆ ಏನು ಮಾಡಿದ್ರೆ ನಮ್ಗೆ ಗೊತ್ತಿದೆ. ಅದು ಮಾಧ್ಯಮ ಹೇಳಕ್ ಬರೋದಿಲ್ಲ. ಅದು ನೋಡಿ ಮುಂದಿನ ಅದಕ್ಕೆ ಉತ್ತರ ಸಿಗ್ತದೆ. ಈಗ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮತ್ತೆ ಎಲ್ಲೊಂದ್ ಕಡೆ ನೋಡ್ರಿ, ಅದ ಅವ್ರನ್ನ ಯತ್ನಾಳ್ ಕೇಳ್ಬೇಕು. ನೀವು ಯತ್ನಾಳ್ ಅವ್ರ ಪ್ರಶ್ನೆ ಮಾಡ್ರಿ, ಅದಕ್ಕೆ ಹೇಳ್ತಾರೆ. ನಾವು ಈ ಸದ್ಯ ಮಾತಾಡಿಲ್ಲ. ನೋಡೋಣ, ವಿಚಾರ ಮಾಡ್ತಾರೆ. ನೋಡೋಣ ಭೇಟದಾಗ ದೇವ್ರ ಬುದ್ಧಿ ಕೊಡ್ದಾಗ ಸಂಬಂಧ ಮಾತಾಡ್ತೀನಿ.